ನೀವು ನೋಡ್ತಾ ಇರುವಂತಹ ಈ ಎಲ್ಲ ದೃಶ್ಯಗಳು ಮಂಗಳೂರಿನಿಂದ ನೇರವಾಗಿ ಬರುತ್ತಿರುವಂತಹ ದೃಶ್ಯಗಳು. 9:50 ಬಿಗ್ ಬುಲೆಟಿನ್ಗೆ ಮುನ್ನ ನಾವು ಪೂರ್ವ ತಯಾರಿಗೋಸ್ಕರ ಬಹುಶಃ ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 9 ಗಂಟೆಗೆ ನಮ್ಮ ಬಿಗ್ ಬುಲೆಟಿನ್ ಈಗ ಪ್ರಾರಂಭ ಆಗುತ್ತೆ. ಆದರೆ ಈಗ ಮಂಗಳೂರಿನಿಂದ ಬರುತ್ತಿರುವಂತಹ ಸುದ್ದಿಗಳ ಪ್ರಕಾರ ಈ ರೋಡ್ ಶೋ ಏನಿದೆ ಅದು ತನ್ನ ಕೊನೆಯ ಹಂತವನ್ನು ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನಸಾಗರ ಸೇರುವುದನ್ನು ನೀವು ನೋಡ್ತಾ ಇದ್ದೀರಿ. ಬಹು ಸಹಜವಾದಂತಹ ಜನಸಾಗರ. ನನಗೆ ಐ ಆಮ್ ನಾಟ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ, ಬಿಕಾಸ್ ಆ ಭಾಗವೇ ಒಂದು ರೀತಿಯ ಹಿಂದುತ್ವದ ಪ್ರಯೋಗಶಾಲೆ ಎಂದು ಪ್ರತಿಪಕ್ಷಗಳೇ ಬಣ್ಣಿಸಿರುವಂಥದ್ದು. ಹಾಗಾಗಿ ಜನ ಬಂದು ಸೇರುವುದು ನನಗೆ ಭಾಳ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಮಂಗಳೂರಿನಲ್ಲಿ ಈ ಬಾರಿ ಕಾಂಗ್ರೆಸ್ ಮಾಡಿದ್ದಂತಹ ಒಂದು ಪ್ರಯೋಗದ ಪರಿಣಾಮವಾಗಿ ಕೆಲವರಿಗೆ ಅಲ್ಲಿ ಇಲ್ಲಿ ಶಂಕೆಯ ಮಾತುಗಳು ಬರಲು ಪ್ರಾರಂಭವಾಗಿತ್ತು. ಈ ಬಾರಿ ಆ ಮತ ಒಡೆಯಬಹುದು, ಈ ಮತ ಒಡೆಯಬಹುದು ಅಂತ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ, ಜನರ ಉತ್ಸಾಹವನ್ನು ನೋಡಿದರೆ ಸಮೂಹ ಭಾರತೀಯ ಜನತಾ ಪಕ್ಷ ಇದನ್ನು ಮ್ಯಾನೇಜ್ ಮಾಡುವಂಥ ಸ್ಟೇಜನ್ನು ತಲುಪ್ತಾ ಇದೆ ಅಂತ ಕಾಣುತ್ತೆ. ಗೈನ್ ಆ್ಯಂಡ್ ಗೈನ್. ಕಳೆದ 20 ವರ್ಷಗಳಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿ ಕಳಿಸ್ತಾ ಇರುವಂಥ ಈ ಭಾಗ ಇವತ್ತು ಮಗದೊಮ್ಮೆ ಮೋದಿಯ ರೋಡ್ ಶೋಗೆ ಸಾಕ್ಷಿಯಾಗಿದೆ. ಮಂಗಳೂರಿನ ಹಲವು ರಸ್ತೆಗಳಲ್ಲಿ ಸುಮಾರು 2.5 ಕಿಲೋಮೀಟರ್ನಷ್ಟು ನಡೆಸ್ತಾ ಇರುವಂತಹ ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲವೂ ಪೂರ್ವ ಯೋಜಿತ, ಅಫ್ಕೋರ್ಸ್, ನೋ ಡೌಟ್ ಅಬೌಟ್ ಇಟ್. ಅವರ ಜೊತೆ 2 ಅಭ್ಯರ್ಥಿಗಳು, ಒಂದು ಉಡುಪಿ ಚಿಕ್ಕಮಗಳೂರು ಹಾಗೂ ಮಂಗಳೂರಿನ 2 ಅಭ್ಯರ್ಥಿಗಳು ಅವರ ಜೊತೆ ಸಾಗಿ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಈ ರೋಡ್ ಶೋ ಕಾರ್ಯಕ್ರಮವನ್ನು ನಿರೀಕ್ಷಿತ ರೀತಿಯಲ್ಲೇ ಅವರು ಅದನ್ನು ಯಶಸ್ವಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಈ ದೃಶ್ಯಾವಳಿಗಳು ಮಂಗಳೂರಿನ ಪ್ರಮುಖ ರಸ್ತೆಗಳಿಂದ ಬರುತ್ತಿರೋ ಅಂಥದ್ದು. ಸುಮಾರು 2.5 ಕಿಲೋಮೀಟರ್ನಷ್ಟು ಈ ರೋಡ್ ಶೋ ಅಂತ ಹೇಳಿದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ ಒಂದು 35ರಿಂದ 40 ನಿಮಿಷ ನಡೆದಂಗೆ ಕಾಣಿಸ್ತಾ ಇದೆ. ಮೇ ಬಿ ಇನ್ನೊಂದು 10-15 ನಿಮಿಷದಲ್ಲಿ ಇದು ಮುಗಿಯಬಹುದು ಎಂಬ ಮಾಹಿತಿಯನ್ನು ನಮ್ಮ ಸಹೋದ್ಯೋಗಿಗಳು ತರುತ್ತಿದ್ದಾರೆ. ಆಲ್ ರೈಟ್, ಈ ನೇರ ದೃಶ್ಯಾವಳಿಗಳ ನಾನು ನಿಮಗೆ ಅನುಭವಿಸಲು 1-2 ನಿಮಿಷ ಅವಕಾಶ ಇದೆ ಅಂತ ಕಾಣುತ್ತೆ. ಹಾಗಾಗಿ ಲೆಟ್ಸ್ ಗೋ ಸ್ಟ್ರೈಟ್ ಟು ದಿ ಆಂಬಿಯನ್ಸ್. ಸ್ಥಳದೇನೇನಾಗ್ತಾ ಇದೆ. ರೈಟ್, ಈಗ ಬಂದಿರುವ ಮಾಹಿತಿ ಪ್ರಕಾರ ಗೋವಿಂದಪ್ಪ ವೃತ್ತದ ಬಳಿ ನರೇಂದ್ರ ಮೋದಿ ಅವರ ರೋಡ್ ಶೋ ಏನಿತ್ತು ಮಂಗಳೂರಿನಲ್ಲಿ ಬಹು ನಿರೀಕ್ಷಿತವಾಗಿ ಅದು ಪೂರ್ಣಗೊಂಡಿದೆ ಅನ್ನೋ ಮಾಹಿತಿ ಬಂದಿದೆ. ಈಗ ನೀವು ನೋಡ್ತಾ ಇರೋದು ಆ ಪೂರ್ಣಗೊಳ್ಳಲು ಕೆಲವು ಕ್ಷಣಗಳಿಗೆ ಮೊದಲು ಇದ್ದಂತೆ ಕಾಣಿಸ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿರುವಂತಹ ಜನ ಮಗದೊಮ್ಮೆ ಮತ್ತೊಮ್ಮೆ ಬಹುಶಃ ಒಂದು ಮೆಸೇಜನ್ನ BJP ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ದಟ್ ಈಸ್, ಈ ಜಾಗದಲ್ಲಿ ನೀವು ನಮ್ಮನ್ನು ಅಳ್ಳಾಡಿಸ್ಲಿಕ್ಕೆ ಆಗಲ್ಲ ಯಾರಿಗೂ ಅನ್ನೋ ಮೆಸೇಜ್. ಅಫ್ಕೋರ್ಸ್ ಚುನಾವಣೆಯ ದಿನ ಜನ ಅಂತಿಮವಾಗಿ ಮತ ಕೊಡಬೇಕು. ತಮ್ಮ ಮತದ ಮೂಲಕವೇ ನಮ್ಮ ನಿಲುವು ಏನು ಎಂಬುದನ್ನು ಹೇಳಬೇಕು. ಸಾಮಾನ್ಯವಾಗಿ ಒಂದು 2 ಲಕ್ಷ 2.5 ಲಕ್ಷ ಚಿಲ್ಲರೆ ಈಚೆ ಆಚೆಯಲ್ಲಿ ಗೆಲ್ಲುವಂತಹ ಈ ಕ್ಷೇತ್ರ ಈ ಬಾರಿ ಒಂದಿಷ್ಟು ತುರುಸಿನ ಸ್ಪರ್ಧೆಯನ್ನು ರಾಜಕೀಯ ಕಾರಣಗಳಿಂದ ಮತ್ತು ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಿಂದಾಗಿ ಬಂದಿದೆ. ಬಹು ಯಶಸ್ವಿಯಾಗಿ ಸಂಸದರಾಗಿ ಅಲ್ಲಿ 3 ಟರ್ಮನ್ನು ಮುಗಿಸಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬದಲಿಸಿ ರಿಟೈರ್ಡ್ ಆರ್ಮಿ ಕ್ಯಾಪ್ಟನ್ ಕರ್ನಲ್ ಬ್ರಿಜೇಶ್ ಚೌಟಾ ಅವರನ್ನು ಭಾರತೀಯ ಜನತಾ ಪಕ್ಷ ತಂದಿದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಅಲ್ಲಿ ಪದ್ಮರಾಜ್ ಅವ್ರನ್ನ ಬಿಲ್ಲವ ಸಮುದಾಯದ ಕಡೆಯಿಂದ ತಂದು ಒಂದು ಸವಾಲನ್ನು ಹಾಕುವ ಪ್ರಯತ್ನವನ್ನು ಮಾಡಿದೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಡಿಫರೆನ್ಸ್ ನನಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲೂ ದೇಶದ ಇತರೆಡೆ ಇರುವ ಕಾಂಗ್ರೆಸ್ಸಿಗೂ ಮತ್ತು ಇವು BJPಗೂ ಕಾಣಿಸೋದು. BJP ತಾನು ಸೋಲ್ತೀನೋ ಗೆಲ್ತೀನೋ ಸವಾಲನ್ನು ಹಾಕ್ಕೊಂಡು ಹೋಗ್ತಾನೆ ಇರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ತಮಿಳ್ನಾಡು, ಟೇಕ್ ಫಾರ್ ಎಕ್ಸಾಂಪಲ್ ಕೇರಳ. ತಮಿಳ್ನಾಡಿನಲ್ಲಿ ದ್ರವಿಡಿಯನ್ ಪಾಲಿಟಿಕ್ಸ್ ವಿರುದ್ಧ ಸೆಡ್ಡು ಹೊಡೆಯಬಹುದು ಅನ್ನೋ ಆಲೋಚನೆಯನ್ನು ಮಾಡೋದು ಬಿಟ್ಬಿಟ್ಟಿದ್ರು ಎಲ್ಲರೂ ಕಳೆದ 50 ವರ್ಷದಲ್ಲಿ.
ಅವರಿಬ್ಬರ ಮಧ್ಯೆ ಏನೋ ನಡೆಯುತ್ತೆ ನಡ್ಕೊಳ್ಳುತ್ತೆ ಅಷ್ಟೇ. ನಾವೆಲ್ಲ ಸುಮ್ಮನೆ ನಿಂತ್ಕೊಂಡು ವೀಕ್ಷಕರಾಗಿರಬೇಕು ಅನ್ನೋ ಆ್ಯಟಿಟ್ಯೂಡ್ ಬಂದ್ಬಿಟ್ಟಿತ್ತು ರಾಷ್ಟ್ರೀಯ ಪಕ್ಷಗಳಿಗೆ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಆ ಜಾಗ ಬಿಟ್ಕೊಟ್ಟಿದ್ದು. ಆದರೆ ಬಿ ಜೆ ಪಿ ಸತತವಾಗಿ ಫೈಟ್ ಮಾಡ್ಕೊಂಡು ಬಂದು ಇವತ್ತೊಂದು ರೀತಿ ಹವಾ ಎಬ್ಬಿಸ್ಕೊಂಡು ಕೂತಿದೆ ತಮಿಳ್ನಾಡಲ್ಲಿ. ಎಷ್ಟು ಸೀಟ್ ಆಗುತ್ತೋ ಬಿಡುತ್ತೋ ಬೇರೆ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಸಿಮಿಲರ್ಲಿ ಕೇರಳನಲ್ಲಿ ಎಕ್ಸ್ಟ್ರೀಮ್ಲಿ ಪೋಲರೈಸ್ ಆಗಿರೋ ಧ್ರುವೀಕರಣಗೊಂಡಿರುವಂಥ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಥರ್ಡ್ ಫೋರ್ಸ್ ಆಗಿ ಒಳಗೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಅಲ್ಲಿ ಎಗೈನ್ ಹವಾ ಎಳಿಸೋದು, ಎಗೈನ್ ಅದು ಎಷ್ಟು ಸೀಟ್ ಆಗುತ್ತೋ ಬಿಡುತ್ತೋ. ನಾವು ತಿರುವನಂತಪುರಂ ಗೆಲ್ತೀವಿ, ತ್ರಿಶೂರ್ ಗೆದ್ದುಬಿಡ್ತೀವಿ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದೇ ಥರ ಮಡ್ರಾಸಲ್ಲಿ ಸೆಂಟ್ರಲ್ ಗೆದ್ದುಬಿಡ್ತೀವಿ, ಇನ್ಯಾವುದೋ ಗೆಲ್ತೀವಿ, ಕನ್ಯಾಕುಮಾರಿ ಗೆದ್ದುಬಿಡ್ತೀವಿ, ಕೊಯಂಬತ್ತೂರು ಗೆದ್ದುಬಿಡ್ತೀವಿ ಅಂತ ತಮಿಳ್ನಾಡಲ್ಲಿ. ಬಟ್ ದೇ ಫೈಟ್ ಬ್ಯಾಕ್. ವೇರಾಸ್ ಕಾಂಗ್ರೆಸ್ ದೇಶದ ಬಹುರಾಜ್ಯಗಳಲ್ಲಿ ಈ ಲಾಂಗ್ ಡ್ರಾನ್ ಫೈಟ್ ಬ್ಯಾಕನ್ನು, ಅಂದರೆ ಮತ್ತೆ ತಿರುಗಿ ಬಿದ್ದು ಯುದ್ಧವನ್ನು ಮಾಡುವ ಮನೋಸ್ಥಿತಿಯನ್ನೇ ತೋರಿಸಲ್ಲ. ಬಟ್ ಅದು ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿದೆ ಫೈಟ್ ಬ್ಯಾಕ್, ಬಿಡಲ್ಲ ಅವರು. ವೆದರ್ ಇಟ್ ಈಸ್ ಸಿದ್ದರಾಮಯ್ಯ ಆರ್ ಶಿವಕುಮಾರ್ ಆರ್ ಎನಿಬಡಿ ಕಾಂಗ್ರೆಸ್ಸಲ್ಲಿ, ದೇ ಫೈಟ್ ಬ್ಯಾಕ್ ಅಟ್ಲೀಸ್ಟ್. ಸೋಲೋದು ಗೆಲ್ಲೋದು ಆಮೇಲಿನ ಕ್ವಶನ್ಸು ಪ್ರಜಾಪ್ರಭುತ್ವದಲ್ಲಿ. ಆ ಭಾಗವಾಗಿ ಬಹುಶಃ ನನಗೆ ಮಂಗಳೂರು ಕಾಣಿಸ್ತಾ ಇದೆ. ಮಂಗಳೂರಿನಲ್ಲಿ ಅವರ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟು ಆ ಫೈಟ್ ಬ್ಯಾಕಿನ, ಅಂದರೆ ವಾಪಸ್ ನಾವು ಯುದ್ಧಕ್ಕೆ ತಯಾರಿ ಇದ್ದೇವೆ ಅನ್ನುವಂತಹ ಮನೋಸ್ಥಿತಿಯನ್ನು ಪಕ್ಷದ ತೋರಿಸ್ತಾ ಇದೆ. ಹಾಗಾಗಿ ಮಂಗಳೂರು ಒಂದು ರೀತಿ ಕುತೂಹಲಕ್ಕೆ ಬಂದಿದೆ. ಅಫ್ಕೋರ್ಸ್ ಈಗ ಅಷ್ಟೇ ರೋಡ್ ಶೋ ನೋಡಿದ್ದೀರಿ.